अगली खबर हुबली से है। हुबली तालुक के इनाम वीरपुर गांव में हुए ऑनर किलिंग मामले ने पूरे देश को झकझोर दिया। मुख्यमंत्री सिद्धारमैया ने मामले की गंभीरता को देखते हुए फास्ट ट्रैक कोर्ट की तैयारी शुरू कर दी है, जिससे भविष्य में ऐसी घटनाओं को रोकने में मदद मिले। ये मामला तब सामने आया जब निचली जाति के लड़के से शादी करने और प्रेग्नेंट होने के कारण पिता ने अपनी ही बेटी की हत्या कर दी और दलित लड़के के परिवार पर जानलेवा हमला किया। पूरे देश में यह घटना सुर्खियों में रही। मुख्यमंत्री सिद्धारमैया ने इस एट्रोसिटी केस को गंभीरता से लिया और फास्ट ट्रैक कोर्ट बनाने की घोषणा की। चार्जशीट 60 दिनों के भीतर फाइल करने के लिए प्राइवेट प्रोसिक्यूटर अपॉइंट किए जा रहे हैं। भविष्य में ऐसी घटनाओं को रोकने और लोगों में कानून के प्रति जागरूकता बढ़ाने के लिए विशेष कानून बनाने की भी योजना शामिल है। डिसेंबर ತಿಂಗಳಿನಲ್ಲಿ 21/12/2025 ನಡೆದಂಥ ಹುಬ್ಬಳ್ಳಿ ತಾಲೂಕು ಇನಾಮುರಾಪುರ ಘಟನೆಯಲ್ಲಿ ಸಾಕಷ್ಟು ನಾವು ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿದ ಅನ್ವಯ ಮತ್ತು ಈ ಹೋರಾಟದ ವಿಷಯನ ಮಾಧ್ಯಮಗಳು ಎಲ್ಲ ಪ್ರಕಟಿಸಿದ ಅನ್ವಯ ಏನು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಮತ್ತು ರಾಜ್ಯದ ಎಲ್ಲ ಸಚಿವರುಗಳು ಕೂಡ ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರ್ಬೋದು ಮತ್ತು ಖಾಸಗಿ ವಿಶೇಷ ವಕೀಲರನ್ನ ನೇಮಿಸಿದಿರ್ಬೋದು ಮತ್ತು ಆ ವಿವೇಕನಿಗೆ ನೌಕರಿ ಕೊಡ್ತೇನೆ ಅಂತ ಆಶ್ವಾಸನೆ ಇರ್ಬೋದು ಮತ್ತು ಈಗಾಗಲೇ ಮರ್ಯಾದೆಗೇಡ ಹತ್ಯೆಗಳು ರಾಜ್ಯದಲ್ಲಿ ನಡೆಯುತ್ತಿರೋದ್ರ ಸಂಬಂಧ ಅದು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅದಕ್ಕೆ ವಿಶೇಷ ಕಾನೂನು ತರ್ತೇನೆ ಅಂತಕ್ಕಂಥ ಒಂದು ಹೇಳಿದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ತಾನೇ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಅವರಿಗೆ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಮಾಧ್ಯಮದ ಮುಖಾಂತರ ಅತ್ಯಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಆದರೆ ಇನ್ನೊಂದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತರುವುದೇನೆಂದ್ರೆ ಇವೆಲ್ಲ ಮಾಧ್ಯಮಗಳ ಮುಖಾಂತರ ಹೇಳಿಕೆ ಮತ್ತು ಪತ್ರಿಕೆಯಲ್ಲಿ ಬಂದವು, ಆದೇಶ ಲಿಖಿತವಾಗಿ ಆದೇಶನ ಹೊರಡಿಸಿಲ್ಲ. ಹಾಗಾಗಿ ಇವೆಲ್ಲ ತಾವು ಏನು ಆಶ್ವಾಸನೆ ಕೊಟ್ಟಿದ್ದೀರಿ, ತಾವು ಏನು ಹೇಳಿದಿರಿ, ಇವನ್ನ ಗೌರ್ಮೆಂಟ್ ಆರ್ಡರ್ ಜಿಯೋ ಆರ್ಡ್ರನ್ನು ಆದೇಶ ಹೊರಡಿಸ್ಬೇಕಂತ ಈ ಮೂಲಕ ತಮಗೆ ಧನ್ಯವಾದಗಳ ಹೇಳುತ್ತಾ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕೆಂಚಪ್ಪ ಬಿ ಮಲ್ಲಮ್ಮನವರ್, ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ. ಮೊದಲನೇದಾಗಿ CM ಸಿದ್ದರಾಮಯ್ಯವರು ತಮ್ಮ ಏನು ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ರಾತ್ರಿ ಪೋಸ್ಟನ್ನು ಮಾಡಿದ್ದಾರೆ. ಏನು 21ನೇ ತಾರೀಕು ಇನಾಮ್ ವೀರಪುರದಲ್ಲಿ ಆದಂಥ ಒಂದು ತಂದೆಯಿಂದ ತುಂಬು ಗರ್ಭಿಣಿಯನ್ನು ಕಗ್ಗೊಲೆಯಾಗಿತ್ತು. ಆನಂತರ ಇಡೀ ಹೆಣ್ಣು ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿತ್ತು. ಈ ಒಳಗೊಂಡು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಜಿ ಪರಮೇಶ್ವರರು, HC ಮಾದೇವಪ್ಪ ಅವರು ಗ್ರಾಮಕ್ಕೆ ಭೇಟಿ ನೀಡಿ ನೊಂದ ಸಂತ್ರಸ್ತರಿಗೆ ಧೈರ್ಯವನ್ನು ತುಂಬಿದರು. ಏನು ದಲಿತ ಸಂಘಟನೆಗಳಿಂದ ಬೇಡಿಕೆಗಳಿದ್ವು, ಈ ಒಂದು ಮರ್ಯಾದೆ ಹತ್ಯೆ ಆಗಿರ್ಬೋದು, ಈ ಒಂದು ಈ ಪ್ರಕರಣದಲ್ಲಿ ವಿಶೇಷವಾಗಿ ಅನುದಾನ, ಆನಂತರ ಆ ವಿವೇಕಾನಂದ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ, ಈ ಎಲ್ಲ ಒಳಗೊಂಡು ಬೇಡಿಕೆ ಇಟ್ಟಿದ್ವಿ ದಲಿತ ಸಂಘಟನೆಗಳಿಂದ. ಈ ಒಂದು ಬೇಡಿಕೆಗಳನ್ನು ಈಗಾಗಲೇ ಮಾದೇವಪ್ಪ ಅವರು ಈಡೇರಿಸಿದ್ದಾರೆ, ಜಿ ಪರಮೇಶ್ವರರು ಈಡೇರಿಸಿದ್ದಾರೆ. ಮುಖ್ಯವಾಗಿ ಏನು 60 ದಿನಗಳಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಿತ್ತು. ಆನಂತರ ತ್ವರಿತಗತಿಯಲ್ಲಿ ನಮ್ಮ ನ್ಯಾಯಾಲಯನ ರೂಪಿಸಬೇಕಿತ್ತು. ಆನಂತರ ನಮಗೆ ಖಾಸಗಿಯಾಗಿ ಏನು ಸರ್ಕಾರಿ ಪ್ರಾಸಿಕ್ಯೂಟರ್ನ ಇಡಬೇಕಿತ್ತು. ಆನಂತರ ಮಾನ್ಯಾಳ ಹೆಸರಿನಲ್ಲಿ ವಿಶೇಷವಾಗಿ ಮರ್ಯಾದೆ ಹತ್ಯೆ ಕಾನೂನನ್ನು ತರಬೇಕಂತೇಳಿ ನಾವು ದಲಿತ ಸಂಘಟನೆಯಿಂದ ಬೇಡಿಕೆ ಇಟ್ಟಿದ್ವಿ. ಆ ಬೇಡಿಕೆಯನ್ನು ಮಾನ್ಯ ಸಿದ್ದರಾಮಯ್ಯವರು ಸಂಪೂರ್ಣವಾಗಿ ನಾನು ಆದೇಶಿಸುತ್ತೇನಂತ ಏನು ಹೇಳಿದ್ದಾರೆ, ಈ ಒಂದು ಮರ್ಯಾದೆ ಹತ್ಯೆಯನ್ನು ವಿಧಾನ ಮಂಡಲದಲ್ಲಿ ಚರ್ಚಿಸಿ ಕೈಗೊಳ್ತೀನಂತ ಏನು ಹೇಳಿದ್ದಾರೆ. ನಾವೆಲ್ಲ ಹುಬ್ಬಳ್ಳಿ ಧಾರವಾಡ ದಲಿತ ಸಂಘಟನೆ ಆಗಿರ್ಬೋದು, ಇಡೀ ಕರ್ನಾಟಕದ ದಲಿತ ಸಂಘಟನೆ ಆಗಿರ್ಬೋದು, ಎಲ್ಲರೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಸರ್ಕಾರ ಈ ನಿಟ್ಟಿನಲ್ಲಿ ತುರ್ತಾಗಿ ಕ್ರಮ ಕಂಡಿರೋದು ನಮಗೆಲ್ಲ ಸಂತಸ ತಂದಿದೆ. ಆದರೆ ಮರ್ಯಾದೆ ಹತ್ಯೆಯನ್ನು ತುರ್ತಾಗಿ ಒಂದು ಕಠಿಣ ಕಾನೂನು ಕ್ರಮ ತಂದರೆ ಈ ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಒಂದು ಕಗ್ಗೊಲೆ, ಹಲ್ಲೆ ಎಲ್ಲವೂ ನಿಲ್ಬೋದು ಅನ್ನೋದು ನನ್ನ ಆಶಯ. ಹಾಗಾಗಿ ವಿಶೇಷವಾಗಿ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಮಾಧ್ಯಮಕ್ಕೆ ನಾವೆಲ್ಲ ದಲಿತ ಸಂಘಟನೆಯಿಂದ ಧನ್ಯವಾದ ಹೇಳ್ತೀನಿ. ಇಷ್ಟೊಂದು ಗಂಭೀರವಾಗಿ ಸರ್ಕಾರ ಪರಿಗಣಿಸಲಿಕ್ಕೆ ಮುಖ್ಯ ಕಾರಣನೇ ನಮ್ಮ ಎಲ್ಲ ಮಾಧ್ಯಮದವರು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಹೆಸರು ಶ್ರೀಧರ್ ಕಂದಗಲ್, ಕರ್ನಾಟಕ ದಲಿತ ವಿಮೋಚನಾ ಹುಬ್ಬಳ್ಳಿ ಶಹರ ಅಧ್ಯಕ್ಷರು.